ಪ್ರೈಸ್ ದಿ ಲಾರ್ಡ್. ಈ ದಿನದ ದೇವರ ವಾಕ್ಯ ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಪ್ರತಿಯೊಬ್ಬರು ತಗ್ಗಿಸಲ್ಪಡುವವರಾಗಿರಬೇಕು. ಆದ್ರೆ ಕೆಲವರು ಯಾವ ರೀತಿಯಾಗಿದ್ದಾರೆ ಅಂದ್ರೆ ಫರಿಸಾಯರಂತೆ ಯೋಚಿಸುವವರಾಗಿ ಪ್ರಾರ್ಥಿಸುವವರಾಗಿದ್ದಾರೆ. ಫರಿಸಾಯರು ಆ ಕಾಲದಲ್ಲಿ ಯಾವ ರೀತಿಯಾಗಿದ್ದಾರೆ ಅಂದ್ರೆ, ನೀವು ಉದಾಹರಣೆ ನೋಡಬಹುದು. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14ನೇ ವಾಕ್ಯ ಓದೋದಾದ್ರೆ, ಫರಿಸಾಯನು ಮತ್ತು ಸುಂಕದವನ ಪ್ರಾರ್ಥನೆ ಕುರಿತು ಬರೆಯಲ್ಪಟ್ಟಿದೆ. ಅಲ್ಲಿ ಫರಿಸಾಯನು ತನ್ನನ್ನು ತಾನು ಹೆಚ್ಚಿಸಿಕೊಂಡು ಮತ್ತು ತಾನು ಮಾಡುವ ಎಲ್ಲಾ ಕಾರ್ಯಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ತನ್ನನ್ನು ಹೊಗಳಿಕೊಳ್ಳುವವನಾಗಿದ್ದನು. ಆದ್ರೆ ಸುಂಕದವನು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಲಾಗದೆ ತನ್ನ ಹೃದಯದಲ್ಲಿ ನೊಂದುಕೊಂಡು, ದೇವರೇ, ಈ ಪಾಪಿಯಾದ ನನ್ನನ್ನು ಕ್ಷಮಿಸು ಎಂಬುದಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದವನಾಗಿದ್ದನು. ಆ ಸುಂಕದವನು ನೀತಿವಂತನೆಂದು ನಿರ್ಣಯ ಹೊಂದಿದನು. ಅದೇ ರೀತಿಯಾಗಿ ಅನೇಕರು ಫರಿಸಾಯರಂತೆ ಜೀವಿಸುವವರಾಗಿದ್ದಾರೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ, ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳೋಣ. ಯಾಕಂದ್ರೆ ದೇವರು ಹೃದಯವನ್ನು ಶೋಧಿಸುವವನಾಗಿದ್ದಾನೆ.